ಈ ವಜ್ರ ಪ್ರಾಕಾರವನ್ನು ದಾಟಿ ಮುಂದೆ ಹೋದರೆ ವೈಡೂರ್ಯ ಪ್ರಾಕಾರವು ಸಿಗುತ್ತದೆ. ಈ ಪ್ರಾಕಾರವು ತುಂಬ ಮನೋಹರವಾಗಿದೆ. ಈ ಪ್ರಾಕಾರದ ತುಂಬ ಅನೇಕ ಗೋಪುರ ದ್ವಾರಗಳಿವೆ. ಇಲ್ಲಿನ ಬೀದಿಗಳು ಗೃಹ ಭವನ ಕಟ್ಟಡಗಳು, ಕೂಪ, ತಟಾಕ, ನದಿಗಳೆಲ್ಲವೂ ವಜ್ರ ವೈಡೂರ್ಯ ಮಣಿಮಯಗಳೇ ಆಗಿವೆ. ಈ ಪ್ರಾಕಾರದ 8 ದಿಕ್ಕುಗಳಲ್ಲಿಯೂ ನಿಖಿಲ ಬ್ರಹ್ಮಾಂಡಗಳನ್ನು ರಕ್ಷಿಸುತ್ತಾ ಬ್ರಾಹ್ಮಿ, ವಾರಾಹಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ಮಾಹೇಂದ್ರಿ, ಚಾಮುಂಡ ಎಂಬ ಸಪ್ತಮಾತೃಕೆಯರು ಹಾಗೂ ಮಹಾಲಕ್ಷ್ಮಿ ಅವರವರ ಪರಿವಾರಗಣಗಳೊಂದಿಗೆ ಇರುತ್ತಾರೆ. ಈ ಪ್ರಾಕಾರಕ್ಕೆ 4 ದ್ವಾರಗಳಲ್ಲಿಯೂ ವಿಶೇಷ ಅಲಂಕಾರದೊಂದಿಗೆ ಅಶ್ವಗಜಗಳು, ಹುಲಿ ಸಿಂಹಗಳು, ಗರುಡಗಳು, ನವಿಲುಗಳು, ವೃಷಭಗಳು, ಅನೇಕ ರೀತಿಯ ರಥಗಳು, ವಿಮಾನಗಳು, ಅಪರಿಮಿತ ಸಂಖ್ಯೆಯಲ್ಲಿ ರಕ್ಷಕ ಭಟರು ಪ್ರತಿ ಕ್ಷಣವೂ ಕಾವಲು ಕಾಯುತ್ತಿರುತ್ತಾರೆ. ಬಣ್ಣ ಬಣ್ಣದ ಬಾವುಟಗಳು ಆ ಪ್ರಾಕಾರದ ಸುತ್ತಲೂ ಹಾರುತ್ತಿರುತ್ತವೆ. ಈ ವೈಡೂರ್ಯ ಪ್ರಾಕಾರವನ್ನು ದಾಟಿ ಮುಂದೆ ನಡೆದರೆ ಇಂದ್ರನೀಲ ಪ್ರಾಕಾರವು ಸಿಗುತ್ತದೆ. ಇದು ಸಹ 10 ಯೋಜನೆಗಳ ಅಗಲ ವಿಸ್ತೀರ್ಣದಲ್ಲಿರುತ್ತದೆ. ಇಲ್ಲಿರುವ ರಾಜಬೀದಿಗಳು, ಗೃಹಾರಾಮಗಳು, ಕಲ್ಯಾಣಿಗಳು, ಭೂಮಿ, ತರುಲತೆಗಳು, ಗಿಡಮರವನಗಳು ಎಲ್ಲವೂ ಇಂದ್ರನೀಲ ಮಣಿಮಯಗಳೇ ಆಗಿವೆ. ಈ ಪ್ರಾಕಾರದಲ್ಲಿ ತುಂಬ ವಿಶಾಲವಾದ ಪದ್ಮವಿದೆ. ಆ ಕಮಲಕ್ಕೆ 16 ದಳಗಳಿವೆ. ಆ ಪದ್ಮವು ಸುದರ್ಶನ ಚಕ್ರದಂತೆ ಶೋಭಿಸುತ್ತಿರುತ್ತದೆ. ಅದರ ಸುತ್ತಲೂ ಕರಾಳಿ, ವಿಕರಾಳಿ, ಉಮಾ, ಶ್ರೀಲಕ್ಷ್ಮಿ, ಸರಸ್ವತಿ, ಉಷಾ, ದುರ್ಗಾ, ಸ್ಮೃತಿ, ಧೃತಿ, ಶ್ರದ್ಧಾ, ಮೇಧ, ಮತಿ, ಕಾಂತಿ, ರಾಯ, ಛಾಯ, ಶ್ರುತಿ ಎಂಬ 16 ಶಕ್ತಿಗಳಿವೆ. ಈ 16 ಶಕ್ತಿಗಳು ಆಯುಧಗಳನ್ನಿಡಿದು ತಮ್ಮ ತಮ್ಮ ವಾಹನಗಳೊಂದಿಗೆ ಶ್ರೀ ಭುವನೇಶ್ವರಿ ದೇವಿಯ ಯುದ್ಧ ಸೈನ್ಯಗಳನ್ನು ನಡೆಸುತ್ತಿರುತ್ತವೆ. ಈ ಶಕ್ತಿಗಳಿಗೆ ಯುದ್ಧೋತ್ಸಾಹವು ಹೆಚ್ಚಾಗಿರುತ್ತದೆ. ಈ ಶಕ್ತಿಗಳ ಬಲಪರಾಕ್ರಮಗಳ ಮುಂದೆ ಎಂಥವರಾದರೂ ನಿರ್ವೀರ್ಯರಾಗುವರು. ಈ ಇಂದ್ರನೀಲ ಪ್ರಾಕಾರವನ್ನು ದಾಟಿದರೆ ಮುತ್ತು ಪ್ರಾಕಾರವು ಸಿಗುತ್ತದೆ. ಇದು ಸಹ 10 ಯೋಜನೆಗಳ ವಿಸ್ತೀರ್ಣವನ್ನು ಹೊಂದಿದೆ. ಈ ಪ್ರಾಕಾರದಲ್ಲಿರುವ ಭೂಮಿ, ವೃಕ್ಷ, ತರುಲತೆಗಳೆಲ್ಲವೂ ಮುತ್ತುಗಳಿಂದ ಕೂಡಿರುವಂತಹವೇ ಆಗಿವೆ. ಈ ಪ್ರಾಕಾರದ ಮಧ್ಯಭಾಗದಲ್ಲಿ ಮುತ್ತು ಕೇಸರಿಗಳನ್ನುಳ್ಳ ಸಚಿವೆಯರು ಇರುತ್ತಾರೆ. ಅವರು ವಿಶ್ವವಾರ್ತೆಗಳನ್ನು ಆಗಿಂದಾಗೆ ಶ್ರೀ ಭುವನೇಶ್ವರಿ ಮಾತೆಗೆ ತಿಳಿಯಪಡಿಸುತ್ತಿರುತ್ತಾರೆ. ಈ ಸಚಿವೆಯರು ವಿದುಷೀಮಣಿಯರು, ಚತುರೆಯರು, ಸೌಂದರ್ಯವತಿಯರು, ಕಾರ್ಯಶೀಲರು, ಅಪಾರ ಜ್ಞಾನ ಸಂಪನ್ನರು ಆಗಿರುತ್ತಾರೆ. ಅವರ ಹೆಸರುಗಳು ಕ್ರಮವಾಗಿ ಅನಂಗಮಾಲಿನಿ, ಅನಂಗಮದನ, ಅನಂಗಮದನಾತುರ, ಅನಂಗಮೇಖಲ, ಅನಂಗವೇಗಿನಿ, ಅನಂಗರೇಖ, ಅನಂಗಕುಸುಮ, ಅನಂಗಾಂಕುಶ. ಇವರೆಲ್ಲರೂ ಕೆಂಪು ಬಣ್ಣದಲ್ಲಿ ಪ್ರಕಾಶಿಸುತ್ತಿರುತ್ತಾರೆ. ಈ ಮುತ್ತು ಪ್ರಾಕಾರವನ್ನು ದಾಟಿದರೆ ಮರಕತಮಣಿ ಪ್ರಾಕಾರವು ಸಿಗುತ್ತದೆ. ಇದು ಸಹ 10 ಯೋಜನೆಗಳ ಅಗಲ, ಯೋಜನೆಗಳ ಉದ್ದವನ್ನು ಹೊಂದಿರುತ್ತದೆ. ಇಲ್ಲಿನ ಭೂಮಿ, ರಾಜಬೀದಿಗಳು, ಮಂದಿರಗಳು, ಗೋಪುರಗಳೆಲ್ಲವೂ ಮರಕತ ಮಣಿಮಯಗಳೇ ಆಗಿವೆ. ಇಲ್ಲಿ ಸಿರಿ ಸಂಪತ್ತು, ಸೌಭಾಗ್ಯಗಳಿಗೆ ಬರವಿಲ್ಲ. ಈ ಪ್ರಾಕಾರದ ಮಧ್ಯಭಾಗದಲ್ಲಿ ಷಟ್ಕೋನ ಯಂತ್ರವಿದೆ. ಆ ಕೋನದಲ್ಲಿ ಗಾಯತ್ರಿ, ಸಾವಿತ್ರಿ, ಬ್ರಹ್ಮ, ವಿಷ್ಣು, ರುದ್ರ, ಅಗ್ನಿ, ಕುಬೇರ, ವರುಣ, ಮನ್ಮಥ ಮತ್ತು ವಿನಾಯಕರು ಅವರವರ ಪರಿವಾರಗಳೊಂದಿಗೆ ವಾಹನಗಳೊಂದಿಗೆ
ಆಸೀನರಾಗಿರುತ್ತಾರೆ. ಈ ಮರಕತ ಮಣಿ ಪ್ರಾಕಾರವನ್ನು ದಾಟಿದರೆ ಪ್ರವಾಳ ಪ್ರಾಕಾರವು ಸಿಗುತ್ತದೆ, ಅಂದರೆ ಪಗಡೆಯ ಪ್ರಾಕಾರ. ಕೆಂಪನೆಯ ಕುಂಕುಮ ಬಣ್ಣವುಳ್ಳ ಈ ಪ್ರಾಕಾರದ ಉದ್ದ 100 ಯೋಜನೆಗಳು ಹಾಗೂ ಅಷ್ಟೇ ಅಳತೆಯ ಅಗಲವಿರುತ್ತದೆ. ಈ ಪ್ರಾಕಾರದ ಮಧ್ಯದಲ್ಲಿರುವ ಪ್ರದೇಶಗಳು, ಭವನಗಳು, ಮಂದಿರಗಳೆಲ್ಲವೂ ಪಗಡೆಯನ್ನು ಹೊಂದಿರುತ್ತವೆ. ಈ ಪ್ರಾಕಾರದ ಮಧ್ಯಭಾಗದಲ್ಲಿ ಪಂಚಭೂತಗಳ ಕಾಂತಿಯೊಂದಿಗೆ ಪಂಚಭೂತಗಳಿಗೆ ಅಧಿಕಾರಿಗಳಾದ ಹೃಲ್ಲೇಖ, ಗಗನ, ರಕ್ಷ, ಕರಾಳಿಕ ಹಾಗೂ ಮಹೋಚ್ಚುಷ್ಮ ಎಂಬುವವರು ಪ್ರಕಾಶಿಸುತ್ತಿರುತ್ತಾರೆ. ಇವರು ಭೂಷಣ ಆದ್ಯ ಅಲಂಕಾರಗಳೊಂದಿಗೆ ಪಾಶಾಂಕುಶ ವರಾಭೀತಿ ಆಯುಧಗಳನ್ನು ಧರಿಸಿ ನವಯೌವನದೊಂದಿಗೆ ಶ್ರೀ ಭುವನೇಶ್ವರಿ ಮಾತೆಯ ಸದೃಶ ಸ್ವರೂಪಗಳೊಂದಿಗೆ ಪ್ರಕಾಶಿಸುತ್ತಿರುತ್ತಾರೆ. ಈ ಪ್ರವಾಳ ಪ್ರಾಕಾರವನ್ನು ದಾಟಿದರೆ ತುಂಬ ವಿಶಾಲವಾಗಿರುವ ನವರತ್ನ ಪ್ರಾಕಾರವು ಸಿಗುತ್ತದೆ. ಈ ಪ್ರಾಕಾರದಲ್ಲಿರುವ ಸರೋವರ, ಮಂದಿರಗಳೆಲ್ಲವೂ ನವರತ್ನಮಯಗಳೇ ಆಗಿವೆ. ಈ ಪ್ರಾಕಾರದ ಮಧ್ಯಭಾಗದಲ್ಲಿ ಅಮ್ನಾಯ ದೇವತೆಗಳಿರುತ್ತಾರೆ. ಈ ದೇವತೆಗಳ ಭವನಗಳು ಅಸಂಖ್ಯಾತವಾಗಿವೆ. ಆ ಭವನಗಳಲ್ಲಿ ಶ್ರೀದೇವಿಯ ಮಂತ್ರಾಲಯಗಳ ಅಧಿಷ್ಠಾನ ದೇವತೆಗಳು, ದೇವಿಯು ಭೂಷಣ ವಾಹನಾದಿಗಳು ಅನೇಕ ಸೂರ್ಯಪ್ರಭಗಳೊಂದಿಗೆ ಕಂಗೊಳಿಸುತ್ತಿರುತ್ತಾರೆ. ಈ ನವರತ್ನ ಪ್ರಾಕಾರವನ್ನು ದಾಟಿದರೆ ಚಿಂತಾಮಣಿ ದ್ವೀಪ ಮಂದಿರವಿದೆ. ಇದು 1000 ಯೋಜನೆಗಳ ಉದ್ದ, 1000 ಯೋಜನೆಗಳ ಅಗಲವನ್ನು ಹೊಂದಿದೆ. ಆ ಮಣಿಮಂದಿರವು ಅದ್ಭುತವಾದುದು. ಆ ಮಣಿದ್ವೀಪ ಗೃಹವು ನವಾವರಣಗಳೊಂದಿಗೆ, ನವರತ್ನ ಮಣಿಗಳ ತೇಜೋಕಾಂತಿಗಳೊಂದಿಗೆ, ನವವಿಧ ಪ್ರಾಕಾರಗಳೊಂದಿಗೆ ನಿರ್ಮಿಸಲ್ಪಟ್ಟಿರುವುದು. ಮಣಿಗಳಿಗೆಲ್ಲ ತುಂಬ ಉತ್ತಮವಾದುದು. ಚಿಂತಾಮಣಿ, ಆ ಮಣಿ ಯಾರ ಬಳಿಯಿದ್ದರೂ ಮಾನಸಿಕ, ಶಾರೀರಿಕ, ಆರ್ಥಿಕ, ಆಧ್ಯಾತ್ಮಿಕ ಚಿಂತೆಗಳು, ದುಃಖಗಳು ಇರುವುದಿಲ್ಲ. ಅಲ್ಲಿನ ಮಂದಿರ, ಭವನ ಸ್ತಂಭಾದಿಗಳು ಸೂರ್ಯಕಾಂತ, ಚಂದ್ರಕಾಂತ ಮಣಿಗಳೊಂದಿಗೆ ವಿದ್ಯುತ್ ಲತೆಗಳಂತೆ ಹೊಳೆಯುವ ಮಹಿಮಾನ್ವಿತ ರತ್ನಗಳೊಂದಿಗೆ ನಿರ್ಮಿಸಲ್ಪಟ್ಟಿರುವಂತಹವು. ಆ ಮಂದಿರದ ಮಧ್ಯಭಾಗದಲ್ಲಿ ಆದಿಪರಾಶಕ್ತಿ ನಿವಾಸ ಗೃಹವು 1000 ಸ್ತಂಭಗಳೊಂದಿಗೆ ಕಂಗೊಳಿಸುತ್ತಿರುತ್ತದೆ. ಅದರ 4 ಕಡೆಗಳಲ್ಲಿಯೂ ಶೃಂಗಾರ, ಮುಕ್ತಿ, ಜ್ಞಾನ, ಏಕಾಂತ ಮಂಟಪಗಳೆಲ್ಲವೂ ರತ್ನಗಳೊಂದಿಗೆ ಅಲಂಕರಿಸಲ್ಪಟ್ಟು ವಿವಿಧ ಪರಿಮಳ ಸುವಾಸನೆಗಳೊಂದಿಗೆ ಇರುತ್ತವೆ. ಆ ಮಂಟಪಗಳ ಸಮೀಪದಲ್ಲಿ ಕಾಶ್ಮೀರ, ಮಲ್ಲಿಗೆ, ಕುಂದನವನಗಳಿವೆ. ಆ ಪುಷ್ಪವನಗಳ ಸಮೀಪದಲ್ಲಿ ರತ್ನ ಸೋಪಾನಗಳೊಂದಿಗೆ, ಭ್ರಮರನಾದಗಳ ಪುಳಕಿತಗಳೊಂದಿಗೆ ಅಮೃತಮಯವಾದ ರಸಧಾರೆಗಳನ್ನು ಪ್ರವಹಿಸುವಂತೆ ಮಾಡುವ ಮಹಾಪದ್ಮವಿದೆ. ಅದರ ಮಧುರ ಸುವಾಸನೆಗಳೊಂದಿಗೆ ಆ ದ್ವೀಪವೆಲ್ಲ ಸುವಾಸನಾಮಯವಾಗಿರುತ್ತದೆ. ಶೃಂಗಾರ ಮಂಟಪ ಸಭಾ ಮಧ್ಯಭಾಗದಲ್ಲಿ ಕೈವಲ್ಯ ಎಂಬ ರತ್ನ ಸಿಂಹಾಸನದ ಮೇಲೆ ಶ್ರೀ ಲಲಿತಾ ಪರಮೇಶ್ವರಿಯು ನೆಲೆಸಿರುತ್ತಾಳೆ. ಅಲ್ಲಿ ಅನೇಕ ಮಂದಿ ಪರಿವಾರ ದೇವತೆಗಳು, ನವಚಕ್ರಾಧಿಷ್ಠಾನ ದೇವತೆಗಳು, ಮುದ್ರಾಶಕ್ತಿಗಳು, ಅಣಿಮಾದ್ಯಷ್ಟಸಿದ್ಧರು, ಸಪ್ತಮಾತೃಕೆಯರು, ಚತುಷ್ಷಷ್ಟಿ ಕೋಟಿ ಯೋಗಿನಿ ಗಣಗಳು, ನಿತ್ಯ ಷೋಡಶಿ ದೇವತೆಗಳು, ಸರ್ವಪ್ರಾಣಕೋಟಿಗಳು, ಆಧಾರಭೂತಗಳಾದ ಪಂಚಭೂತಗಳು, ದಿಕ್ಕುಗಳು, ದಿಕ್ಪಾಲಕರು, ಜಲರಾಶಿಗಳು, ಪುಣ್ಯ ನದಿಗಳು, ಪುಣ್ಯಧಾಮಗಳು, ಕಲ್ಪವೃಕ್ಷಗಳಿಂದ ಕದಂಬ ವೃಕ್ಷಗಳವರೆಗೂ ಇರುವ ಅನೇಕ ತರುಲತೆಗಳು, ಸುರರು, ಯಕ್ಷ, ರಾಕ್ಷಸ, ಪನ್ನಗ, ನಾಗ, ಉರುಗ, ಅಪ್ಸರೆಯರು, ಭೂಸುರೋತ್ತಮ, ಸುರೋತ್ತಮ, ನರೋತ್ತಮ, ಮಹಾಪತಿವ್ರತಾದಿ ಗಣಗಳು, ದೇವಮುನಿಗಳು, ಪಿತೃದೇವತಾ ಗಣಗಳಿಂದ ಚರಾಚರ ಬ್ರಹ್ಮಾಂಡವೆಲ್ಲ ಅವರ ಪುಣ್ಯ ವಿಶೇಷಗಳಿಂದ ಆ ದೇವಿಯನ್ನು ಪರಿವೇಷ್ಟಿಸಿ ಆಯಾ ಆವರಣಗಳಲ್ಲಿ ನಿಂತು
ಸೇವಿಸುತ್ತಿರುತ್ತಾರೆ. ವಶಿನ್ಯಾದಿ ವಾಗ್ದೇವತೆಯರಾದ ವಶಿನಿ, ಕಾಮೇಶ್ವರಿ, ಮೇದಿನಿ, ವಿಮಲ, ಅರುಣ, ಜಯಿನಿ, ಸರ್ವೇಶ್ವರಿ ಹಾಗೂ ಕೌಲಿನಿ ಎಂಬುವರು ನಿರಂತರವೂ ಆಕೆಯನ್ನು ಪರಿವೇಷ್ಟಿಸುತ್ತಿರುತ್ತಾರೆ. ಅವರಿಗೆ ಆ ಜನನಿಯೊಂದಿಗೆ ತುಂಬ ಅನುಬಂಧವಿರುತ್ತದೆ. ಆ ಕಾರಣ ಅವರು ಆ ಜನನಿಯ ಸುತ್ತಲೂ ನೆಲೆಸುತ್ತಾ ಆ ತಾಯಿಯ ಪರಿಚರ್ಯೆಗಳನ್ನು ಮಾಡುತ್ತಾ ಆ ಜನನಿಯ ಆಜ್ಞೆಗಳನ್ನು ಪಾಲಿಸುತ್ತಿರುತ್ತಾರೆ. ಅಕ್ಷರವಾಕ್ ನಾದರೂಪ ಶಕ್ತಿಗಳು ಇವರೆಲ್ಲರೂ ಆ ಭುವನ ಜನನಿಯ ಮುಕ್ತಿ ಮಂಟಪದಲ್ಲಿದ್ದು ಮುಕ್ತಿಯನ್ನು ಜ್ಞಾನ ಮಂಟಪದಲ್ಲಿದ್ದು ಜ್ಞಾನವನ್ನು ಭಕ್ತರಿಗೆ ಅನುಗ್ರಹಿಸುತ್ತಿರುತ್ತಾರೆ. ಜಗದಂಬೆಯು ಏಕಾಂತ ಮಂಟಪದಲ್ಲಿದ್ದು ಮಂತ್ರಿಗಳೊಂದಿಗೆ ಕೂಡಿ ವಿಶ್ವ ಕಾರ್ಯಗಳನ್ನು ಪರಿಶೀಲಿಸುತ್ತಾ ಸ್ವತಃ ಜಗದ್ರಕ್ಷಣೆಯ ಹೊಣೆಯನ್ನು ನಿರ್ವಹಿಸುತ್ತಾಳೆ. ಚಿಂತಾಮಣಿ ಗೃಹದಲ್ಲಿನ ಮಧ್ಯಭಾಗದಲ್ಲಿ ದಶಸೋಪಾನಗಳೊಂದಿಗೆ ಶಕ್ತ್ಯಾತ್ಮಕವಾದ ಪರ್ಯಂಕವೊಂದಿದೆ. ಆ ಮಂಟಪಕ್ಕೆ ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರರು ಕಾಲುಗಳಾಗಿದ್ದು ಫಲಕ ಸ್ಥಾನದಲ್ಲಿ ಸದಾಶಿವನು ಶೋಭಿಸುತ್ತಿರುತ್ತಾನೆ. ನಂತರ ಆ ಪರ್ಯಂಕದ ಮೇಲೆ ಮಹಾದೇವನು ಆಸೀನನಾಗಿರುತ್ತಾನೆ. ತನ್ನ ಕ್ರೀಡಾ ವಿಲಾಸಗಳಿಗಾಗಿ ಆ ಜಗಜ್ಜನನಿಯು ಎರಡಾಗಿ ವಿಭಜಿಸಲ್ಪಟ್ಟು ಮಹಾದೇವನ ವಾಮಭಾಗದಲ್ಲಿ ಪ್ರಕಾಶಿಸುತ್ತಿರುತ್ತಾಳೆ. ಆ ಮಹಾದೇವನು ತುಂಬ ಸೌಂದರ್ಯದೊಂದಿಗೆ ಪಂಚವದನಗಳೊಂದಿಗೆ ಮಣಿಭೂಷಣಾದಿ ಅಲಂಕಾರಗಳಿಂದ ಅತಿ ಶೀತಲದಿಂದ ಶುದ್ಧ ಸ್ಫಟಿಕದಂತೆ ಪ್ರಕಾಶಿಸುತ್ತಿರುತ್ತಾನೆ. ಆತನ ಅರ್ಧಾಂಗಿಯಾದ ಆ ಜಗಜ್ಜನನಿಯು ನವರತ್ನ ಖಚಿತವಾದ ಉಡುದಾರದೊಂದಿಗೆ ವೈಡೂರ್ಯ ಖಚಿತವಾದ ಸ್ವರ್ಣಕೇಯೂರಗಳಿಂದ ಮಣಿಮಯ ಕರ್ಣಾಭರಣಗಳಿಂದ ಸುವರ್ಣ ಕಮಲದಂತೆ ಮಂದಸ್ಮಿತ ವದನಾರವಿಂದಳಾಗಿ ಮುದ್ದು ಮುಖದೊಂದಿಗೆ ಅರ್ಧ ಚಂದ್ರನಂತೆ ತೊಂಡೆ ಹಣ್ಣಿನಂತಹ ತುಟಿಗಳಿಂದ ದಾಳಿಂಬೆಯ ಬೀಜದಂತೆ ಬೆಳ್ಳನೆಯ ಹಲ್ಲುಗಳಿಂದ ವಜ್ರಗಳಂತಹ ಉಗುರುಗಳಿಂದ ಭ್ರಮಗಳನ್ನು ಹೋಲುವ ಕೇಶಪಾಶದೊಂದಿಗೆ ಕುಂಕುಮ ಕಸ್ತೂರಿಗಳಿಂದ ರತ್ನಮಣಿ ಮಕುಟದೊಂದಿಗೆ ಕರ್ಪೂರ ಗಂಧಾದಿಗಳೊಂದಿಗೆ ತುಂಬಿದ ವಕ್ಷಸ್ಥಳದೊಂದಿಗೆ ಸುಂದರವಾದ ಕಂಠದಿಂದ ವಜ್ರವೈಡೂರ್ಯಗಳನ್ನು ಹೊಂದಿಸಿದ ಅಂಗುಳೀಕಗಳಿಂದ ರವಿಕೆಯ ಮೇಲೆ ಅತಿ ಕಾಂತಿಯುತವಾದ ರತ್ನಾಭರಣಗಳೊಂದಿಗೆ ಪದ್ಮದಳಗಳಂತಹ ಸುಂದರ ನೇತ್ರಗಳೊಂದಿಗೆ ವಿದ್ಯುತ್ ಕಾಂತಿಗಳನ್ನು ಪ್ರಸರಿಸುವ ಶರೀರದೊಂದಿಗೆ ಕರುಣಾ ಕಟಾಕ್ಷ ವೀಕ್ಷಣಗಳೊಂದಿಗೆ ಪಾಶಾಂಕುಶ ವರಾಭಯ ಹಸ್ತಗಳೊಂದಿಗೆ ವರ್ಣನಾತೀತವಾದ ಶರೀರದೊಂದಿಗೆ ಶೋಭಾಯಮಾನವಾಗಿ ಶೋಭಿಸುತ್ತಿರುತ್ತಾಳೆ. ಆಕೆಯ ಎರಡು ಪಾರ್ಶ್ವಗಳಲ್ಲಿಯೂ ನವನಿಧಿಗಳಿರುತ್ತವೆ. ಆ ನಿಧಿಗಳಿಂದ ಸಪ್ತಧಾತುಮಯ ಸ್ರವಂತಿಗಳು ಹೊರಟು ಅಮೃತ ಸಾಗರದಲ್ಲಿ ಲೀನವಾಗುತ್ತಿರುತ್ತವೆ. ಸದಾಶಿವನ ಸರ್ವೇಶ್ವರತ್ವಕ್ಕೆ ಆತನ ವಾಮಭಾಗದಲ್ಲಿ ನೆಲೆಸಿರುವ ಆ ಜಗಜ್ಜನನಿಯೇ ಕಾರಕಳು. ಈ ಗೃಹಕ್ಕೆ ಉತ್ತರ ಭಾಗದಲ್ಲಿರುವ ಕೋಟೆಯು ದ್ವಿಗುಣೀಕೃತವಾಗಿರುತ್ತದೆ. ಚಿಂತಾಮಣಿ ಗೃಹವು ಪ್ರಳಯ ವೇಳೆಯಲ್ಲಿ ಸಂಕುಚಿತವಾಗುತ್ತಾ ಮತ್ತೆ ವೃದ್ಧಿಯಾಗುತ್ತಿರುತ್ತದೆ. ಆ ಲಲಿತಾ ಪರಮೇಶ್ವರಿಯ ದೇವಿಯ ಚರಣ ಸೇವಾ ನಿರತರಾದ ಹಲವಾರು ದೇವದಾನವ ಮಾನವರೆಲ್ಲರೂ ಅಲ್ಲೇ ಇರುತ್ತಾರೆ. ದಧಿ, ಕೃತ, ಕ್ಷೀರ, ಮಧುಕಲ್ಪಗಳು, ಜಂಬು, ದ್ರಾಕ್ಷ, ಆಮ್ರ, ಇಕ್ಷುರಸಗಳು ಪ್ರವಹಿಸುತ್ತಿರುತ್ತಾ ನದಿಗಳು ಹಲವಾರು ಅಲ್ಲಿವೆ. ಕಲ್ಪವೃಕ್ಷಗಳು ಸಹ ಇವೆ. ಅಲ್ಲಿರುವವರೆಲ್ಲರೂ ಆ ನದಿಗಳಲ್ಲಿನ ರಸಗಳನ್ನು ಪಾನ ಮಾಡಿ ಜರಾಮರಣ ರೋಗಾದಿಗಳಿಲ್ಲದೆ ಯುಕ್ತ ವಯಸ್ಸಿನೊಂದಿಗೆ ಇರುತ್ತಾರೆ. ಅಲ್ಲಿರುವವರಲ್ಲಿ ಕೆಲವರು ಸಾರೂಪ್ಯ, ಸಾಲೋಕ್ಯ,
ಸಾಯುಜ್ಯಗಳನ್ನು ಹೊಂದಿ ಆ ಜಗನ್ಮಾತೆಯನ್ನು ಆರಾಧಿಸುತ್ತಿರುತ್ತಾರೆ. ಆ ಜಗನ್ಮಾತೆಯನ್ನು ಸಪ್ತಕೋಟಿ ಮಹಾಮಂತ್ರಗಳ ಮಹಾವಿದ್ಯೆಗಳ ರೂಪವನ್ನು ತಾಳಿ ಸ್ತೋತ್ರವನ್ನು ಮಾಡುತ್ತಿರುತ್ತವೆ. ಆ ಪರದೇವತೆಯನ್ನು ಸ್ತುತಿಸಿ ಧನ್ಯರಾಗುವುದೇ ನಮ್ಮ ಕರ್ತವ್ಯವಲ್ಲವೇ? ಜೈ ಜಗನ್ಮಾತೆ, ಜೈ ಜೈ ಜಗನ್ಮಾತೆ. ಫಲಶ್ರುತಿ. ಈ ಚಿಂತಾಮಣಿ ದ್ವೀಪದ ಬಗ್ಗೆ ಕೇಳಿದರೂ ಓದಿದರೂ ಪಾಪಗಳು ನಾಶವಾಗುತ್ತವೆ, ಸಿರಿ ಸಂಪತ್ತುಗಳು ಉಂಟಾಗುತ್ತವೆ. ಈ ಗ್ರಂಥ ಪಾರಾಯಣದಿಂದ ಭೂತ ಪ್ರೇತ ದುಷ್ಟಗ್ರಹಗಳ ಭಯವಿರುವುದಿಲ್ಲ. ಅಷ್ಟೇ ಅಲ್ಲದೆ ಆ ಜಗನ್ಮಾತೆಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗುವರು. ಇದನ್ನು ವೇದವ್ಯಾಸ ಮಹರ್ಷಿಯು ದೇವಿ ಭಾಗವತ ಗ್ರಂಥದಲ್ಲಿ ವರ್ಣಿಸಿದ್ದಾರೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಇತಿ ಮಣಿದ್ವೀಪ ವರ್ಣನೆಯ ಅರ್ಥ ಸಂಪೂರ್ಣವಾದುದು.